ಬಾರೆಬೈಲಿನ ಶ್ರೀ ಧರ್ಮ ಅರಸು ಜಾರಂದಾಯ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುಲಿ ದೈವಸ್ಥಾನದಲ್ಲಿ ನಡೆದಂತಹ ನೇಮದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಮಾತನಾಡದೇ ಇದ್ದೇವೆ ಎಂದು ಹೇಳಿದ ಕಾರಣ ಕ್ಷೇತ್ರದಲ್ಲಿಯೇ ಟಿ ವಿ ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟ ಮಾತನಾಡುವ ವ್ಯಕ್ತಿಗಳಿಗೂ ಆಹ್ವಾನವನ್ನು ಕೊಟ್ಟು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಮೊನ್ನೆ ನಡೆದಂತಹ ಹೊಂಬಾಳೆ ಫಿಲ್ಮ್ಸಿನವರ ವತಿಯಿಂದ ನಡೆದಂತಹ ಹರಕೆ ನೇಮದ ಬಗ್ಗೆ ನಮಗೆ ಯಾರಿಗೂ ಗೊಂದಲ ಇಲ್ಲ. ಯಾರೋ ಬೇರೆ ವ್ಯಕ್ತಿಗಳಿಗೆ ಟಿ ವಿ ಮಾಧ್ಯಮದಲ್ಲಿ ಕುಳಿತುಕೊಳ್ಳುವಂತಹ ವ್ಯಕ್ತಿಗಳಿಗೆ ಸಂಶಯವನ್ನು ಉಂಟು ಎಂದು ಟಿ ವಿ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹೊರತು ಈ ಕ್ಷೇತ್ರಕ್ಕೆ ಬಂದು ಯಾವ ಪ್ರಶ್ನೆಯನ್ನು ಯಾರೂ ಕೇಳಲಿಲ್ಲ. ಆದರೆ ದೈವಗಳು ನುಡಿದಂತಹ ಮಾತು, ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳು ಬಂದಾಗ ಮೌನದಿಂದ ಇರಬೇಕು ಎಂಬ ಮಾತನ್ನು ದೈವಗಳು ನರ್ತನ ಸೇವೆಯಲ್ಲಿ ಹೇಳಿದ ಕಾರಣ ಇವತ್ತು ದೈವಗಳ ಎದುರು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮನಸ್ಸಿನಲ್ಲಿ ಅವರ ಅನುಮತಿಯನ್ನು ತೆಗೆದುಕೊಂಡು ಕ್ಷೇತ್ರದಲ್ಲಿಯೇ ಸ್ಪಷ್ಟೀಕರಣಕ್ಕಾಗಿ ನಾವೆಲ್ಲ ಸಮಿತಿಯವರು ಆದಷ್ಟು ಊರಿನವರು ಸೇರಿಕೊಂಡಿದ್ದೇವೆ. ಹೋದ ವರ್ಷ ನೇಮನ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರು ಮತ್ತು ಅವರ ತಂಡದವರು ಮಗನ ಹುಟ್ಟುಹಬ್ಬದ ವಿಷಯದಲ್ಲಿ ರಾತ್ರಿ ಸೇವೆಯನ್ನು ನೋಡಲಿಕ್ಕೆ ಬಂದಿದ್ದರು. ರಾತ್ರಿ ಮಗನ ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಹತ್ರ ಹೇಳಿ ದೈವದ ಪ್ರಸಾದವನ್ನು ಸ್ವೀಕರಿಸಿ ಮನಸ್ಸಿನಲ್ಲಿ ಇರುವಂತಹ ಭಾರವನ್ನು ಅವರು ಮೂವಿಯಲ್ಲಿ ಹೇಳುವಂತೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಹೋಗಿದ್ದರು. ಎಲ್ಲಿಯೂ ನಡೆಯದ ಒಂದು ಅಚಾನಕಾದ ಆವಿಷ್ಕಾರವೋ ಅಥವಾ ಒಂದು ಅದೃಷ್ಟವೋ ಅವರಿಗೆ ಒಲಿಯಿತು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಅವರ ಮ್ಯಾನೇಜರ್ ಮುಖಾಂತರ ನಮ್ಮನ್ನು ಕರೆಯಿಸಿ ನಮಗೊಂದು ನೇಮ ಆಗಬೇಕು, ಸೇವೆಯ ನೇಮ ಆಗಬೇಕು ಎಂದು ಹೇಳಿದರು. ನಾವು ಈ ಕ್ಷೇತ್ರದಲ್ಲಿ ತುಡರಬಲಿ ಆಗದೆ ದೈವವ ಭಂಡಾರ ಇಳಿಸಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿ ದೀಪೋತ್ಸವ ಅಂದರೆ ದೀಪಾವಳಿಯಲ್ಲಿ ನಡೆದ ದೀಪೋತ್ಸವದಲ್ಲಿ ಜಾರಂದಾಯನಲ್ಲಿ ಕೇಳಿಕೊಂಡಾಗ ಜಾರಂದಾಯ ಒಳ್ಳೆಯ ಪುಷ್ಪವನ್ನು ನೀಡ್ತೇನೆ, ಒಳ್ಳೆಯ ಪುಷ್ಪ ಬಂತು ಅಂತಾದರೆ ಸೇವೆಯನ್ನು ನೀಡಬಹುದು ಎಂದು ಪಿಂಗಾರದ ಪುಷ್ಪವನ್ನು ತಟ್ಟೆಗೆ ಹಾರಿಸಿತು. 5 ಸಂಖ್ಯೆ ಬಂತು. ದೈವಗಳ ಕ್ಷೇತ್ರದಲ್ಲಿ ಮುಗುಳಿ ಮತ್ತು ಸಮ ಬಂದರೆ ಕಟ್ಟು ಅಂತ ಅರ್ಥ. ಮುಗುಳಿ ಅಂದರೆ ಒಂದು ಉಳಿದರೆ ಅದು ಅನುಮತಿ ಅಥವಾ ಒಳ್ಳೆಯದು ಎಂಬ ವಿಚಾರ. ಕೊಡಿಯೇರಿ ಜಾತ್ರೆ ಆಗಬೇಕೋ ಬೇಡವೋ ಎಂಬ ವಿಚಾರವಿಲ್ಲ. ಯಾಕೆಂದರೆ ಕ್ಷೇತ್ರದಲ್ಲಿ ನಿಮ್ಮ ಎದುರು ಕಾಣ್ತಾ ಇರುವಂಥ ಜಾರಂದಾಯ ಗ್ರಾಮದ ದೇವರಾಗಿದ್ದರೆ ವಾರಾಹಿ ಪಂಜುರ್ಲಿ ಅದು ಆ ಭಟ್ರ ಮನೆತನಕ್ಕೆ ಸಂಬಂಧಪಟ್ಟು, ಕಟ್ಟೆಯಲ್ಲಿರುವ ರಕ್ತೇಶ್ವರಿ ಕೂಡ ಅವರಿಗೆ ಸಂಬಂಧಪಟ್ಟ ದೈವ. ಆದ್ದರಿಂದ ಗ್ರಾಮದೇವ ದೈವ ಜಾರಂದಾಯ, ಅದರ ಒಟ್ಟಿಗೆ ಈ ವಠಾರದಲ್ಲಿರುವಂತಹ ವಾರಾಹಿ ಪಂಜುರ್ಲಿ, ಸೇವೆ ಮಾಡಿದವನು ಅಥವಾ ಕೆಲಸ ಮಾಡಿದವ ಪಂಜುರ್ಲಿ, ಆದ್ದರಿಂದ ಅವನಿಗೆ ನೇಮವನ್ನು ಕೊಡಬೇಕು, ಜಾರಂದಾಯನಿಗೆ ತುಡರಬಲಿಯನ್ನು ಕೊಡಬೇಕು ಅಂತ ದೈವ ನೀಡಿದ ಅಪ್ಪಣೆಯ ನಂತರ ನಾವು ಆ ಹೊಂಬಾಳೆ ಫಿಲ್ಮ್ಸಿನವರಿಗೆ ತಿಳಿಸಿದೆವು. ಆಮೇಲೆ ತಂತ್ರಿಗಳ ಮುಖಾಂತರ ಸಮಯ ನಿರ್ಧಾರ ಮಾಡಿಕೊಂಡು ದೈವದ ಭಂಡಾರವನ್ನು ಇಳಿಸಿ ನೇಮವನ್ನು ಮಾಡಿದೆವು. ಭಂಡಾರ ಇಳಿಸುವ ಸಂದರ್ಭದಲ್ಲಿಯೂ ಪ್ರಶ್ನೆಯನ್ನು ಅದೇ ರೀತಿ ಕೇಳಿದ್ದೆವು. ಕದ್ರಿ ದೇವಸ್ಥಾನಕ್ಕೆ ರುದ್ರಾಭಿಷೇಕವನ್ನು ನೀಡಬೇಕು ಹೇಳಿದ ಮಾತು, ಕಾಣಿಕೆಯನ್ನು ಸಲ್ಲಿಸಿದ್ದೇವೆ. ಇಲ್ಲಿ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿದ್ದೇವೆ. ಸೇವೆ ಒಳ್ಳೆಯ ರೀತಿಯಲ್ಲಿ ದೈವಗಳು ಸ್ವೀಕಾರ ಮಾಡಿದೆ ಎನ್ನುವುದಕ್ಕೆ ನೇಮ ನಡೆದಂಥ ನಂತರ 8-9 ಜನ ನೇಮವನ್ನು ಕೊಡ್ತೇವೆ, ನೀವು ಅದನ್ನು ಸ್ವೀಕಾರ ಮಾಡಬೇಕು, ನಮ್ಮ ಕೆಲವೊಂದು ಕಷ್ಟಗಳಿವೆ ಅಂತ ದೂರವಾಣಿಯ ಮುಖಾಂತರ ಮಾಡಿದರು. ಕೆಲವು ಕದ್ರಿ ಪರಿಸರಕ್ಕೆ ಮಾಡಿದರು, ಕೆಲವೊಂದು ವ್ಯಕ್ತಿಗಳಿಗೆ ಮಾಡಿದರು. ಇದರಿಂದಾಗಿ ಅದು ಎಲ್ಲೆಲ್ಲಿಗೆ ವಿಚಾರ ಹೋಗಿ ಈ ಕ್ಷೇತ್ರ ಬೆಳಗುತ್ತಾ ಉಂಟು, ಈ ಕ್ಷೇತ್ರ ಇನ್ನು ಬೆಳಗಬಾರದು, ಅದರ ಬಗ್ಗೆ ಕೆಟ್ಟ ಮಾಹಿತಿಗಳನ್ನು ನೀಡಬೇಕು ಅಂತ ಏನೋ ಒಂದು ಹೊರಟಿದ್ದಾರೆ. ಆದರೆ ಸಂತೋಷದಿಂದ ಹೇಳ್ತಾ ಇದ್ದೇವೆ, ಫೆಬ್ರವರಿಯಲ್ಲಿ ಮತ್ತೆ ಇದೇ ಕ್ಷೇತ್ರದಲ್ಲಿ ಹರಕೆಯ ನೇಮವನ್ನು ನಾವು ಒಬ್ಬರು ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ಸ್ವೀಕಾರ ಮಾಡ್ತಿದ್ದೇವೆ. ನಮಗೆ ದೈವ ನರ್ತಕರ ಮೇಲೂ ಸಂಶಯವಿಲ್ಲ, ಅದು ಖಾಲಿ
ನಮ್ಮ ಕ್ಷೇತ್ರದಂತಲ್ಲ, ಯಾವುದೇ ದೈವ ನರ್ತಕ ಇರಲಿ, ನಾನು ಹಲವಾರು ಕ್ಷೇತ್ರಕ್ಕೆ ಹೋಗ್ತೇನೆ, ಯಾವ ದೈವ ನರ್ತಕರಲ್ಲಿಯೂ ನಮಗೆ ಸಂಶಯ ಇಲ್ಲ, ಪೂಜಾರಿ ವರ್ಗದವರಲ್ಲಿ ನರ್ತನ ವಿಭಾಗದಲ್ಲಿಯೂ ಸಂಶಯ ಇಲ್ಲ, ನಮ್ಮ ಮೇಲೂ ನಮಗೆ ಸಂಶಯ ಇಲ್ಲ, ದೈವದ ಮೇಲೂ ನಮಗೆ ಸಂಶಯವಿಲ್ಲ. ನಂಬಿಕೆ ಇದ್ದರೆ ಮಾತ್ರ ಫಲಿಸ್ತದೆ. ಯಾವುದನ್ನು ಭಾವನೆ ಮಾಡ್ತೇವ ಆ ಭಾವನೆ ಫಲಿಸ್ತದೆ ಅಂತ ಹಿರಿಯರು ಹೇಳಿಕೊಟ್ಟ ಮಾತಿನಂತೆ ನಾವು ಕರ್ಮಾಂಗದಲ್ಲಿ ದೋಷವಿಲ್ಲದೆ ತಂತ್ರಿವರ್ಗೀಯರ ಸನ್ಮುಖದಲ್ಲಿ ಅರ್ಚಕ, ಮೊನ್ನೆ ವೇದಿಕೆಯಲ್ಲಿ ಕುಳಿತಿದ್ದರು, ಕದ್ರಿ ಮಂಜುನಾಥ ದೇವಸ್ಥಾನದ ಅರ್ಚಕ ವಿಭಾಗದವರೊಂದಿಗೆ ದೈವಸ್ಥಾನದ ಕಟ್ಟುಕಟ್ಟಲೆಗಳು ಏನಿರ್ತದ ಅದರ ಪ್ರಕಾರ ನಡ್ಕೊಂಡಿದ್ದೇವೆ. ಒಂದು ದೇವಸ್ಥಾನಕ್ಕೂ ಇನ್ನೊಂದು ದೇವಸ್ಥಾನಕ್ಕೂ, ಒಂದು ದೈವಸ್ಥಾನಕ್ಕೂ ಇನ್ನೊಂದು ದೈವಸ್ಥಾನಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿರ್ತದೆ. ಕಟ್ಟುಕಟ್ಟಲೆಯಲ್ಲಿ ಪೊಳಲಿಯಲ್ಲಿ 30 ದಿವಸ 28 ಅಥವಾ 29 ದಿವಸವನ್ನು ನಿರ್ಧಾರ ದೈವ ಮಾಡಿದರೆ, ಇನ್ನೊಂದು ದೇವಸ್ಥಾನದಲ್ಲಿ 5, 3, 2 ದಿವಸದ ಜಾತ್ರೆ ಇರ್ತದೆ. ಅಲ್ಲಿ ದೈವ ನಿರ್ಧಾರ ಮಾಡಿದರೆ ಇಲ್ಲಿ ಬೇರೆಯವರು ನಿರ್ಧಾರ ಮಾಡ್ತಾರೆ, ಇಲ್ಲಿ ಬಂದು ದೈವ ನಿರ್ಧಾರ ಮಾಡುವುದಿಲ್ಲ ಬೇರೆ ಕ್ಷೇತ್ರಗಳಲ್ಲಿ. ಹಾಗೆ ನಮ್ಮ ಕ್ಷೇತ್ರಕ್ಕೆ ಆದಂಥ ಒಂದು ಸೀಮಿತವಾದಂಥ ಕೆಲವೊಂದು ವಿಚಾರಗಳಿವೆ. ನಾವು ಈಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ನಡೀತಿದೆ ಅದಕ್ಕೆ ಬೇರೆ ಬೇರೆ ಟೈಪಿನ ಕೆಲವು ಕಡೆಯಲ್ಲಿ ನಡೆದಂಥ ವರ್ಣಾಲ ಪಂಜುಲಿ ಇರ್ಬೋದು, ಬೇರೆ ಬೇರೆ ಪಂಜುಲಿಯನ್ನು ಕೂಡ ನಾವು ನೋಡಿದ್ದೇವೆ. ಅದು ಯಾವ ರೀತಿ ಇರ್ತದೆ ಅದು ನಮಗೆ ಗೊತ್ತಿಲ್ಲ. ಎಣ್ಣೆ ಬುಳ್ಯವನ್ನು ಕೊಡುವ ಸಂದರ್ಭದಲ್ಲಿ, ಒಂದು 10 ಮಂದಿ ಪೂವರಿಯನ್ನು ಹಾಕುವ ಸಂದರ್ಭದಲ್ಲಿ ಅವರ ಮೈಗೆ ಅಥವಾ ಜೋಗವನ್ನು ಮೈಗೆ ಆವೇಶವಾಗುವಾಗ ಯಾವ ರೀತಿ ಇರ್ತಾರೆ ಅದನ್ನು ಹೇಳಿಕೊಡುವಂತಿಲ್ಲ. ಅದು ದೈವವೇ ನರ್ತನ ಮಾಡುವುದು ಎಂಬ ನಂಬಿಕೆ ನಮ್ಮಲ್ಲಿ. ಆದ್ದರಿಂದ ನಮಗೆ ಯಾವುದೇ ರೀತಿಯ ಸಂಶಯವಾಗಲಿ, ನಮಗೆ ಯಾವುದೇ ರೀತಿಯ ಉಪದ್ರಗಳಾಗಲಿ ಅಥವಾ ಯಾವುದೇ ರೀತಿಯ ಕಟ್ಟುಕಟ್ಟಲೆಗಳ ಲೋಪವಾಗಲಿ ನಾವು ಮಾಡದೆ ಕ್ಷೇತ್ರದಲ್ಲಿ ದೈವದ ಸನ್ಮುಖದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ಸ್ಪಷ್ಟೀಕರಣವನ್ನು ಕೊಡಲಿಲ್ಲ ಎಂಬ ಅಪವಾದ ಬಂತು. ಯಾಕೆ ಹೇಳಿದರೆ ದೈವಗಳು ಕೊಡಬಾರ್ದು ಅಂತ ಹೇಳಿದರು. ಆದ್ದರಿಂದ ಅವರು ಟಿ ವಿಯಲ್ಲಿ ಹೇಳ್ತಾರೆ ದೈವದ ಮೇಲೆ ನಂಬಿಕೆ ಬೇಕು, ಅದು ಬೇಕು, ಇದು ಬೇಕು ಅಂತ. ನಂಬಿದವನಿಗೆ ಮಾತ್ರ ಇಂಬು ಕೊಡುವ ದೈವ. ಒಂದು ವಿಚಾರವನ್ನು ಇನ್ನೊಬ್ಬನಿಗೆ ಹೇರುವಾಗ ಅವನಿಗೆ ಆಚಾರ್ಯ ಅಂತ ಕರೀತಾರೆ ಅಥವಾ ಗುರುಗಳು ಅಂತ ಕರಿತೇವೆ. ಗುರು ಅಂದರೆ ಹೇಗಿರ್ತಾನೆ? ಎಲ್ಲ ಒಳ್ಳೆಯ ವಿಚಾರಗಳನ್ನು ಅವನು ಸಂಗ್ರಹಿಸಿ ಒಳ್ಳೆಯದು ಅದರಲ್ಲಿ ಇದ್ದದನ್ನು ಮತ್ತೆ ಹೆಕ್ಕಿ ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಚಾರವನ್ನು ಧಾರಣೆ ಮಾಡಿ ಅವನ ಶರೀರದಲ್ಲಿ, ಅವನ ವೃತ್ತಿಯಲ್ಲಿ, ಅವನು ನಿತ್ಯ ಜೀವನದಲ್ಲಿ ಹೀಗೆ ಇರಬೇಕು ಅಂತ ಹೇಳಿ ಆ ಒಳ್ಳೆಯ ವಿಚಾರವನ್ನು ತಿಳಿದುಕೊಂಡು ಬೇರೆಯವರಿಗೆ ಅದನ್ನು ಹೇಳ್ತಾರೆ. ಆದ್ದರಿಂದ ಹೇಳುವ ಮುಂದೆ ಆ ಟಿ ವಿ ಮಾಧ್ಯಮದ ಪೋಸ್ಟಿಂಗ್ಸಿನಲ್ಲಿ ಬಂದಂತಹ ನಮ್ಮ ವಿರೋಧ ಕೆಲವರು ಹೇಳಿರ್ಬೋದು, ಆದರೆ ಮೊಬೈಲ್ ನಂಬರ್ ಹಾಕಿ ಕೆಲವರು ನಮಗೆ ಕೊಟ್ಟಿದ್ದಾರೆ, ನಮ್ಮನ್ನು ಪತ್ರಿಕಾಗೋಷ್ಠಿಗೆ ಕರೀರಿ, ವೈಯಕ್ತಿಕವಾಗಿ ಅವರು ಮಾಡಿದ ತಪ್ಪುಗಳನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಾವು ಅವರ ತಪ್ಪನ್ನು, ಅವರನ್ನು ಖಂಡಿಸಲಿಕ್ಕೆ, ಅವರನ್ನು ದೈವದ ಮೇಲೆ ಏರಿಸಲಿಕ್ಕೆ ನಾವು ಕೂತ್ಕೊಳ್ಳಿಲ್ಲ. ನಮ್ಮ ದೈವದ ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡಲಿಲ್ಲ ಎಂಬ ಅಪವಾದದಿಂದ ಹೊರಗೆ ಬರಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ಕುಳಿತುಕೊಂಡಿದ್ದೇವೆ. ಇದಿಷ್ಟು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ನಾವು ಸಮಿತಿಯವರು, ದೈವ ನರ್ತಕ ವಿಭಾಗದವರು ಕೂಡ ಬಂದಿದ್ದಾರೆ, ಪಾರಿಚಾರಿಕ ವಿಭಾಗದವರು ಕೂಡ ಬಂದಿದ್ದಾರೆ, ಮೊನ್ನೆ ಇದ್ದಂಥ ವ್ಯಕ್ತಿಗಳು ಕೂಡ ಬಂದಿದ್ದಾರೆ, ಊರಿನ ಸಮಿತಿಯವರು ಕೂಡ ನಾವು ಸೇರಿದ್ದೇವೆ. ಸಂಶಯಗಳು ಇದ್ದಲ್ಲಿ ದಯಮಾಡಿ ನೀವುಗಳ ಕೇಳಿದಾಗ ಒಂದೊಂದಾಗಿ ಉತ್ತರವನ್ನು ನಮಗೆ ತಿಳಿದ ಮಟ್ಟಿಗೆ, ಈಗ ಟಿ ವಿ ಮಾಧ್ಯಮದಲ್ಲಿ ಸಣ್ಣ ಸಣ್ಣ ಹುಡುಗರು ಕೂಡ 80 ವರ್ಷದ 800 ವರ್ಷದ ಇತಿಹಾಸ, ಗಗ್ಗರದ ಕತೆ, ಪಾರ್ಧನ ಎಲ್ಲ ಹೇಳ್ತಾರೆ. ನಾವು ಅದಕ್ಕೆ ಖಂಡಿಸುವುದಿಲ್ಲ, ಆದರೆ ಪ್ರತಿಯೊಂದಕ್ಕೂ ಇತಿ ಮಿತಿ ಅಂತ ಇರ್ತದೆ. ಒಂದು ಈಗಿನ ಕಾಲದಲ್ಲಿ ಆಟಿಡೊಂಜಿ ದಿನ ಅಂತೇಳಿ ಕೆಲವರು MC ಮಾಡ್ತಾರೆ, ಅದರಲ್ಲಿ ಸಂಧಿಪಾರ್ಧನಗಳನ್ನು ಹೇಳ್ತಾ ಹೋಗ್ತಾರೆ, ಅದನ್ನು ಬೇರೆಯವರು ಕಲಿತಾರೆ, ಅವರು ಕೂಡ ಅದನ್ನು ಹೇಳ್ತಾರೆ. ಆದ್ದರಿಂದ ಇಂತಹ ಸಂಶಯಗಳಿಗೆ ಯಾರು ಉತ್ತರವನ್ನು ಕೊಡುವುದಿಲ್ಲ. ನಮಗೆ ಗೊತ್ತಿದ್ದ ವಿಚಾರ, ನಮ್ಮ ತಂಡದವರು ಯಾರಲ್ಲಿದ್ದೇವೆ ಅದು ನಮ್ಮ ಭಾವನೆಗೆ ಧಕ್ಕೆ ಬಂದಿದೆ, ನಮಗೆ ತುಂಬ ಇದರಲ್ಲಿ ನೋವಾಗಿದೆ, ಕ್ಷೇತ್ರಕ್ಕೆ ಬಂದ ಅಪಚಾರ ತುಂಬ ಬೇಜಾರಾಗಿದೆ. ಗಡಿಗಡಿಗೆ ಟಿ ವಿಯಲ್ಲಿ ಮತ್ತೆ ಮತ್ತೆ ಅದನ್ನು ಕೆಣಕಿ ದಾರಿ ಬದಿಯಲ್ಲಿ ನಿಂತುಕೊಂಡು ರೋಡ್ ಸೈಡಿನ ಒಂದು ಜಲ್ಲಿಕಲ್ಲಿನ ಹತ್ರ ಕೂತ್ಕೊಂಡು ಮತ್ತೊಬ್ಬರು ಆ್ಯಂಕರ್ ಅದನ್ನು ಬೊಬ್ಬೆ ಹೊಡೆದುಕೊಂಡು ಏನೆಲ್ಲ ಮಾಡಿದರು. ಹಾಗಾದರೆ ನಿಜವಾಗಿ ಇವರು ದೈವವನ್ನು ನಂಬಿದ್ರಾ? ಇವರಿಗೆ ದೈವ ಉಂಟಾ? ಆಡಂಬರವಾ? ಇನ್ನೊಂದು ನಾವು ಹೇಳಬಾರ್ದು ಅಂತ ಉಂಟಾದರೆ ತಪ್ಪು ಹೇಳ್ತಾ ಉಂಟು, ಕೇವಲ ಒಂದು ಹಣದ ಒಂದು ಡಿಮಾಂಡ ಎಂಬ ವಿಚಾರ ಅಲ್ಲಲ್ಲಿಗೆ ಉಂಟು. ಇದಕ್ಕೆ ನಾವು ಕದ್ರಿ ಪೊಲೀಸ್ ಸ್ಟೇಷನ್ನಿಗೆ ಈಗಾಗಲೇ ದೂರನ್ನು ಕೊಟ್ಟಾಗಿದೆ, ಕಮಿಷನರ್ ಅವರ ಹತ್ರ ಹೋಗಿ ದೂರನ್ನು ಕೊಟ್ಟಾಗಿದೆ. ಯಾಕೆ ಅಂತ ಹೇಳಿದರೆ ಕೆಲವೊಂದು ಮುಸ್ಲಿಂ ವರ್ಗದವರು ಮತ್ತು ಕೆಲವು ಕ್ರಿಶ್ಚಿಯನ್ ವರ್ಗದವರು ಅದರಲ್ಲಿ ದೈವದ ಬಗ್ಗೆ ಬೇಡದ್ದನ್ನು ಹೇಳಿದಾಗ ತುಂಬ ಬೇಜಾರಾಯಿತು ನಮಗೆ.
ಇನ್ನು ಮುಂದೆ ಇದು ಕೋಮುಗಲಭೆಗೆ ಹೋಗಿ ನಮ್ಮ ಮೇಲೆ ದೂಷಣೆ ಮಾಡಬಾರ್ದು ಅಂತೇಳಿ ಕಮಿಷನರ್ ಅವರ ಹತ್ರ ಅದನ್ನು ವಾಟ್ಸಪ್ಪಿನನ್ನು ತೋರಿಸಿ ಕಂಪ್ಲೇಂಟನ್ನು ಈಗಾಗಲೇ ನಾವು ಲಾಂಚ್ ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ಮುಂದೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕು ಅಂತ ಉಂಟು. ಆದರೆ ನಮಗೆ ಎಂತ ಇದ್ದರೂ ಅವರಾಗೆ ನಾವಲ್ಲ, ನಾಯಿ ಕಚ್ಚಿತ್ತು ಅಂತೇಳಿ ನಾವು ಅದಕ್ಕೆ ಕಚ್ಚಲಿಕ್ಕೆ ಆಗೋದಿಲ್ಲ. ದೈವದ ಹತ್ರ ಅನುಮತಿಯನ್ನು ತಗೊಂಡು ದೈವ ಅನುಮತಿ ಕೊಟ್ಟಿತ್ತು ಅಂತಾದರೆ ನಾವು ಯಾವುದನ್ನು ಮಾಡ್ತೇವೆ. ನಮಗೆ ದೈವ ಮುಖ್ಯ, ನಾವು ದೈವವನ್ನು ನಂಬುವವರು. ನಾವು ಆಡಂಬರಕ್ಕಾಗಿ ಟಿ ವಿ ಮಾಧ್ಯಮದಲ್ಲಿ ಕೂತು ಕಿರಿಚಾಡುವವರಲ್ಲ. ಇಷ್ಟನ್ನು ಹೇಳ್ತಾ ನಿಮ್ಮೆಲ್ಲರ ಹತ್ರ ಮೊನ್ನೆ ನೀವು ಟಿ ವಿ ಮಾಧ್ಯಮದವರೆಲ್ಲ ಬಂದಿದ್ದರು ಎಣ್ಣೆ ಬುಳ್ಳಿ ಆಗುವಾಗ. ನಾವು ಹೇಳಿದ ಕೂಡಲೇ ಆ ಎಣ್ಣೆ ಬುಳ್ಳಿ ಆದ ಕೂಡಲೇ ನೀವು ತೆರಳಿದ್ದೀರಿ. ಅದಕ್ಕೆ ಮೊದಲಿನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಟಿ ವಿ ಮಾಧ್ಯಮವನ್ನು ಮಾಡಬಾರದು ಅಂತ ಒಂದು ಕಡೆಯಲ್ಲಿ ಇದ್ದರೆ 1976ರಿಂದ ಈಗಲೇ ಅಪ್ಲೋಡ್ ಆಗಿದೆ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಆಗಿನ ಕಾಲದಲ್ಲಿ ವಿಡಿಯೋ ಚಿತ್ರೀಕರಣಗಳು, ದೈವದ ಎಲ್ಲ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೇವೆ, ಫೋಟೋಗಳನ್ನು ನೋಡ್ತಾ ಇದ್ದೇವೆ. ಈಗ ಸಾಮಾಜಿಕ ಜಾಲತಾಣಗಳು ಸ್ವಲ್ಪ ದೊಡ್ಡದಾಗಿರಬಹುದು, ಆದರೆ ನಾವು ಆ ದಿವಸ ತುಂಬ ಬೇಡ ಅಂತ ಹೇಳಿತ್ತು, ಮತ್ತು ಕೆಲವೊಂದು ಆಗಲಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ. ಅದರಿಂದ ಆ ದಿವಸ ಒಳ್ಳೆಯ ರೀತಿಯಲ್ಲಿ ನೀವೆಲ್ಲ ನಮಗೆ ಸಹಕಾರ ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಇನ್ನು ನಿಮ್ಮ ಪ್ರಶ್ನೆಗೆ ನಾವು ಅವಕಾಶವನ್ನು ನೀಡ್ತಾ ಇದ್ದೀವಿ. ನಾವೊಂದು ಕಮಿಟಿ ವತಿಯಿಂದ ಹೇಳುವುದೇನೆಂದರೆ, ಈಗ ನೀವು ಕೇಳಿದ್ದು ಸರಿ, ಈಗ ಸ್ಪಷ್ಟನೆ ಬೇಕಿತ್ತಂತ. ಆದರೆ ನೀವು ಸ್ಪಷ್ಟನೆ ಕೇಳುವವರ ಹತ್ರ ಕೇಳಬೇಕು. ಈಗ ನಮಗೆ ಜ್ವರ ಬಂದರೆ ನಾವು ಯಾರ ಹತ್ರ ಹೋಗಬೇಕು? ವೈದ್ಯರ ಹತ್ರ ಹೋಗಬೇಕು. ಅದನ್ನು ಬಿಟ್ಟು ಇದಕ್ಕೆ ಸಂಬಂಧಪಟ್ಟವರನ್ನು ಕೇಳದೆ ಇಂಥವ್ರ ಹತ್ರ ಕೇಳಿದರೆ ನೋಡಿ ಇಂಥ ಪರಿಸ್ಥಿತಿ ಬರುತ್ತೆ. ಇಲ್ಲ, ಎಲ್ಲಿ ಸಂಬಂಧಪಟ್ಟವರು? ಅವರು ಯಾವ ರೀತಿಯಲ್ಲಿ ಸಂಬಂಧಪಟ್ಟವರು? ಯಾರು ಅವರು ಎಲ್ಲಿ ಸಂಬಂಧಪಡ್ತಾರೆ ಅದಕ್ಕೆ? ಆದರೆ ಅಲ್ಲಲ್ಲ, ನಾನು ನಿಮ್ಮ ಹತ್ರ ಕೇಳುವುದೇನೆಂದರೆ, ಯಾರ ಹತ್ರ ಕೇಳಬೇಕು ಅವರ ಹತ್ರ ನಾವು ಕೇಳು. ಈಗ ಅದರ ಆ ಕ್ಷೇತ್ರದಲ್ಲಿ ತುಂಬ ಹಿರಿಯರಿದ್ದಾರೆ, ಅವರ ಹತ್ರ ನೀವು ಕೇಳಿದರೆ ಸಹ ನಮಗೆ ಏನು ಯಾರಿಗೆ ಸಹ ಬೇಜಾರಿಲ್ಲ. ಇದು ಯಾರು ವ್ಯಾಪಾರಕ್ಕೆ ಕೂತಿದ್ದಾರೆ, ನೀವು ಅವರ ಹತ್ರ ಹೋಗಿ ಕೇಳಿದ್ರಿ ಅವರು ಇದನ್ನು ಹೇಳುವುದಲ್ಲ. ಹೌದು, ಅಲ್ಲಲ್ಲ, ನಾನು ಹೇಳಿದ್ದು ದೈವ ಮಾತನಾಡಬಾರದು ಅಂತ. ಇದನ್ನು ನಾವು ಪ್ರಶ್ನೆಯನ್ನು ಕೇಳಿದ್ದು, ನೀವು ಯಾರು ಮಾತನಾಡಲಿಕ್ಕೆ ಹೋಗುವುದು ಬಾರದು ಅಂತ ಹೇಳಿದ ಕಾರಣ ನಾನು ಅದೇ ವಿಷಯವನ್ನು ಎಲ್ಲರಿಗೂ ಹೇಳಿದ್ದೇನೆ. ನಾವು ಮಾತನಾಡ್ತಾ ಇಲ್ಲ ಅಂತ ಅದೇ ವಿಚಾರವನ್ನು, ನನಗೆ ಫೋನ್ ಬರಲಿಲ್ಲ, ನಾನು ಹೇಳಿದ್ದು. ಕೆಲವರು ಇಲ್ಲಿ ಕೇಳಿದ್ರು ಯಾಕೆ ನೀವು ಮಾತನಾಡ್ತಾ ಇಲ್ಲ ಅಂತ. ಅದರ ಬಗ್ಗೆ ಅಷ್ಟೇ ಸ್ಪಷ್ಟನೆ ಸಾಕು ಅಂತ ನಾನು ವಿನಂತಿಸ್ತಾ ಇದ್ದೆ. ಈಗ ಭಕ್ತ ಯಾರು ಅಂತ ಹೇಳಿ, ಯಾರೇ ಇರಲಿ, ನೀವೇ ಈಗ ತಗೊಳ್ಳಿ, ನೀವು ಭಕ್ತವ ನಮ್ಮ ದೈವದ್ದು? ಅಲ್ಲಲ್ಲ, ನಾನು ಎಕ್ಸಾಂಪಲ್ ಕೊಡಲಿಕ್ಕೆ ಅಲ್ಲ ಸರ್, ಎಕ್ಸಾಂಪಲ್ ಈಗ ಅಲ್ಲಲ್ಲ, ಒಂದು ನಿಮಿಷ ಆಯಿತು, ಒಂದು ನಿಮಿಷ. ನಿಮಗೆ ವಾರಾಹಿ ಪಂಜುರ್ಲಿಯ ಇಲ್ಲಿ ನಡೆಯುವ ಎಣ್ಣೆ ಬುಳ್ಯದ ಕ್ರಮ ಇದರ ಮೊದಲು ನೀವು ನೋಡಿದ್ದೀರಾ ಅಂತ ಒಂದನೇ ಪ್ರಶ್ನೆ. ಅಲ್ಲಲ್ಲ ಸರ್, ಬರ್ತದೆ. ಯಾಕೆ ಅಂದರೆ ಖಾಲಿ ಪಂಜುರ್ಲಿಯುವ ದರ್ಶನ ಬೇರೆ ಇತ್ತು. ಈಗ ನಮ್ಮ ಜಾರಂದ ನಿಮ್ಮಲ್ಲಿ ಉಗ್ರದಲ್ಲಿ ಎಣ್ಣೆ ಬುಳ್ಯ ಉಂಟಾ? ಉಗ್ರದಲ್ಲಿ ಎಣ್ಣೆ ಬುಳ್ಯ ಉಂಟಾ? ಅಲ್ಲ, ಅದೇ ಹೇಳುದು ಸರ್, ಪೊಳಲಿಯಲ್ಲಿ 30 ದಿವಸ ಜಾತ್ರೆ ಅಲ್ಲ, ಅದು ಯಾಕೆ ಕದ್ರಿಯಲ್ಲಿಲ್ಲ? ಕದ್ರಿಯಲ್ಲಿ ಯಾಕಿಲ್ಲ? ನಿಮ್ಮ ಹತ್ರ ಪ್ರಶ್ನೆ ನನ್ನದು, ಕದ್ರಿಯಲ್ಲಿ ಯಾಕಿಲ್ಲ? 30 ದಿವಸದ ಪೊಳಲಿಯ ಜಾತ್ರೆಯನ್ನು ನಿರ್ಧರಿಸುವುದು ದೈವ ಅಲ್ವಾ? ಪೊಳಲಿಯಲ್ಲಿ ಯಾಕೆ, ಇಲ್ಲಿ ಕದ್ರಿಯಲ್ಲಿ ಯಾಕೆ ನಿರ್ಧರಿಸುವುದಿಲ್ಲ? ಅದಕ್ಕೆ ಹೇಳುದು ಸರ್, ಒಂದು ನಿಮಿಷ, ನಿಮಗೆ ಹೇಳುದು ಎಣ್ಣೆ ಬೂಳ್ಯ ಅಲ್ಲಲ್ಲ, ನಾನು ಹೇಳುದು ಉಗ್ರದಲ್ಲಿ ಸರ್, ಒಂದು ನಿಮಿಷ, ಉಗ್ರದಲ್ಲಿ ಎಣ್ಣೆ ಬೂಳ್ಯ ಅಂತ ದೇಜಪ್ಪ ಸರಪಾಡಿಯವರ ಉಗ್ರ ಬೂಳ್ಯವನ್ನು ನಾವು ಅಪ್ಲೋಡ್ ಮಾಡಿತ್ತು ಮೊನ್ನೆ ಒಬ್ಬರ ಹತ್ರ ಕೇಳಿ. ಜಪ್ಪಿನ ಮುಗಿರದನ್ನು ಅಪ್ಲೋಡ್ ಮಾಡಿತ್ತು. ಅಲ್ಲಿ ದೈವ ಬಾವಿಯ ಕಟ್ಟೆಯ ಮೇಲೆ ಹಾರಿ, ಕುರ್ಚಿಯ ಮೇಲೆ ಹಾರಿ, ಜನರ ಮೇಲೆ ಹಾರಿ, ಕುರ್ಚಿಯೆಲ್ಲ ಮುರಿದು ಎಲ್ಲೆಲ್ಲಿ ಹೋಗಿತ್ತು. ಹಾಗಾದರೆ ನಾವು ದೈವ ನರ್ತಕರ ಹತ್ರ ದೇವದಾಸ್ ಕಾಪಿಕಾಡ್ ಅಥವಾ ನವೀಂಡಿ ಪಡೀಲಿಗೆ ಹೇಳಿಕೊಟ್ಟ ಹಾಗೆ ಒಂದು ನೀವು ಹೀಗೆ ನರ್ತನ ಮಾಡಿ ಕೊಡಬೇಕು ಅಂತ ನಾವು ಹೇಳಿಕೊಡ್ಬೇಕಾ? ನಾನು ಪೂವರಿಯನ್ನು ಹಿಡಿದು ನೀನು ದೈವ ಬಾ ಅಂತ ಹೇಳಿದ ಮೇಲೆ ಅದು ಬಂದ ದೈವ ಯಾವ ರೀತಿ ವರ್ತಿಸ್ತದ ಅದು ದೈವಕ್ಕೆ ಬಿಟ್ಟ ವಿಚಾರ. ನನಗೆ ನಂಬಿಕೆ ಉಂಟು, ನೀನು ಹೀಗೆ ಮಾಡಬೇಡ, ಒಬ್ಬ ಭಕ್ತ ಅಲ್ಲಿ ನೋಡ್ತಿದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ವಿಚಾರ. ಮತ್ತೆ ಎಲ್ಲಿ ಕೂಡ ಮಾಣಿಚ್ಚಿಲ್ನಲ್ಲಿ ಒಂದು ನಿಮಿಷ, ಅವರ ಮಾಣಿಚ್ಚಿಲಲ್ಲ, ಎಣ್ಣೆ ಬುಳ್ಯದ ಕ್ರಮ ಉಗ್ರದಲ್ಲಿ ಎಣ್ಣೆ ಬುಳ್ಯವ ಅಂತ ಕೆಲವರು ಕೇಳ್ತಾರೆ. ನನಗೆ 10-15 ದೈವಸ್ಥಾನಕ್ಕೆ ಹೋಗ್ತೇನೆ, ಉಗ್ರದಲ್ಲಿ ಉಂಟಾ? ಇಲ್ಲಿಲ್ಲ. ನಮ್ಮದೊಂದು ಬಲ್ಪುಗಡ್ಡೆ ಹತ್ರ ಉಂಟು, ಅಲ್ಲಿ ಉಗ್ರದಲ್ಲಿ ಅಷ್ಟೊಂದಿಲ್ಲ. ಆದರೆ ಗಡು ತಗೊಳ್ಳಿಕ್ಕೆ ಉಂಟು ಅಂತ ಉಂಟು. ಅಂದರೆ ಅವರವರ ಕ್ರಮದಲ್ಲಿ ಊರಿನ ಗ್ರಾಮ ದೈವಕ್ಕೆ ಒಂದು ಗಡು, ಕ್ಷೇತ್ರಕ್ಕೆ ಒಂದು ಗಡು, ಉಳಿದ ಎಲ್ಲ ದೇವರಿಗೆ ಒಂದು ಗಡು, ಬ್ರಹ್ಮ ವರ್ಗಕ್ಕೆ ಒಂದು ಗಡಿ, ಶೆಟ್ರ ಗುರಿಕಾರತನದವರಿಗೆ ಒಂದು ಗಡಿ, ಪೂಜಾರಿ, ಹಾಗೆ ಒಂದು 6 ಸಲ ತಗೊಂಡ ಮೇಲೆ ಮತ್ತೆ ಬಂದು ಪುನಃ ಹಾಕುವಾಗ ನಾವು ಶಾಂತ ಆಗು ಅಂತ ಹೇಳುವಂಥ ಕ್ರಮ. ಅದರಲ್ಲಿ ಒಂದು ಮಲಕ ಹಾಕುವ ರೀತಿಯಲ್ಲಿ 6 ಸಲ ಮಲಕ ಹಾಕ್ತಾರೆ, ಅದು ಅವರ ಕ್ರಮ. ತಟ್ಟೆಯನ್ನು ಹಣೆಗೆ ಬಡ್ಕೊಳ್ತಾರೆ. ನಿನ್ನೆ ಒಂದು ಹಾಕಿದ್ದೇವೆ, ತಟ್ಟೆ ಇಡೀ ಬೆಂಡಾಗಿ ಏನೆಲ್ಲ ಆಗಿದೆ, ಯಾರು ಮಾತನಾಡಲಿಲ್ಲ, ನಮ್ಮ ದೈವ ಅದು ಅಂತ ನಂಬಿಕೆ ಆ ದೈವದ ಮೇಲೆ. ಅಲ್ಲಿ ಈಗ ನೀವು ಹೇಳಿದ ಭಕ್ತ ಒಬ್ಬನಿಗೆ ಘಾಸಿ ಆಯಿತು ಅಂತ ಹೇಳಿದ್ರಿ, ತುಂಬ ಮಂದಿಗೆ ಘಾಸಿ ಆಯಿತು ಅಂತ. ಅವರು ಜಾರಂದಾಯನ ಎಣ್ಣೆ ಬುಳ್ಯವನ್ನು ನೋಡಿ, ಅವರು ಈ ಎಣ್ಣೆ ಬುಳ್ಯ ನೋಡಿದರೆ ಸರಿ ಒಪ್ಪುತ್ತೇನೆ.
ಈಗ ನನ್ನ ಕ್ಷೇತ್ರದಲ್ಲಿ ಕಾಂತೇರಿ ಜುಮಾದಿ ಉಂಟು, ಅಲ್ಲಿ ಎಣ್ಣೆ ಬುಳ್ಯ ನೋಡಿ, ಇದನ್ನು ನೋಡಿದರೆ ನಿಮಗೆ ವಿಚಿತ್ರ ಕಾಣ್ತದೆ. ಇದೇ ಎಣ್ಣೆ ಬುಳ್ಯವನ್ನು ಇಲ್ಲಿ ಇಷ್ಟು ಪಬ್ಲಿಕ್ನವರಿದ್ದಾರಲ್ಲ, ನೀವು ಇದೇ ರೀತಿ 10 ವರ್ಷದಿಂದ 20 ವರ್ಷದಿಂದ ನಡೀತಾ ಉಂಟಾ ಅಂತ ಕೇಳಿ. ಈಗ ಅವರೊಂದು ಉತ್ತರ ಕೊಟ್ಟರಲ್ಲ ಅದಕ್ಕೆ, ಅಲ್ಲಲ್ಲ ಅವರು ಕೊಟ್ಟರಲ್ಲ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ ನೀವು? ಅಲ್ಲಲ್ಲ, ಅವರು ಒಂದು ಕ್ವಶನನ್ನು ಕೇಳಿದರು, ಅವರೊಂದು ಪ್ರಶ್ನೆಯನ್ನು ಕೇಳಿದರು. ಎಂತ ಮೇಡಮ್? ಅವರು ಪ್ರಶ್ನೆ ಕೇಳಿದ್ದಕ್ಕೆ ಅಲ್ಲಿ ಉತ್ತರ ಉಂಟು ಅಂತ ಹೇಳಿದ್ದು ಮೇಡಮ್. ಅಲ್ಲಲ್ಲ, ಇವರೀಗ ಕೇಳಿದ್ದೇನು ಮೇಡಮ್? 4 ಜನ ಒಟ್ಟಿಗೆ ಒಂದು ನಿಮಿಷ, ನೀವು 4 ಜನ ಒಟ್ಟಿಗೆ ಮಾತಾಡಿದ್ರೆ ಎಲ್ಲರೂ ಮಾತನಾಡ್ತಾರೆ. ನೀವು ಜಾಗ್ರತೆ ಮಾಡಿಕೊಳ್ಳಿ, ಎಲ್ಲರೂ ಮಾತನಾಡ್ತಾರೆ. ಒಟ್ಟು ಮಾತನಾಡಬೇಡಿ, ಒಟ್ಟು ಮಾತನಾಡಬೇಡಿ. ಮಾತಾಡಿ. ಅವರಿಗೆ ಬೊಬ್ಬೆ ಹೊಡಿಲಿಕ್ಕೆ ಗೊತ್ತುಂಟಾರೆ, ನಮಗೆ ಅವ್ರಿಗಿಂತ ಜಾಸ್ತಿ ಬೊಬ್ಬೆ ಹೊಡಿಲಿಕ್ಕೆ ಗೊತ್ತು. ಏನು ಹೇಳ್ತಾ ಇದ್ದೀರಿ? ಕೈ ಎತ್ತಿ ಬೊಬ್ಬೆ ಹೊಡಿತಿದ್ದೀರಿ, ಚಂದದಲ್ಲಿ ಕೇಳಲಿಕ್ಕೆ ಬರೋದಿಲ್ವಾ? ಅಲ್ಲಲ್ಲ, ದೈವ ನರ್ತಕನ ವಿಷಯದಲ್ಲಿ ಅವರು ಕೇಳಿದರು ಭಕ್ತನೊಬ್ಬನಿಗೆ ಘಾಸಿ ಆಯಿತು ಅಂತ. ಹಾಗಾದರೆ ಆ ಪ್ರಶ್ನೆ ಸರಿ ಅಲ್ವಾ ಸರ್? ಟಿ ವಿ ಮಾಧ್ಯಮದಲ್ಲಿ ಚರ್ಚೆ ಆಗೋ ವಿಚಾರದಲ್ಲಿ ನಾವಿಲ್ಲಿ ಕುಳಿತುಕೊಳ್ಳಲಿಲ್ಲ. ಹಾಗಾದರೆ ನಿಮ್ಮ ಪ್ರಶ್ನೆ, ನನ್ನದೊಂದು ಪ್ರಶ್ನೆ ಇತ್ತು, ಅದರಲ್ಲಿರುವ ಪ್ರಶ್ನೆ, ತಮ್ಮಣ್ಣ ಶೆಟ್ಟಿ ಹೇಳುವವರು ಕೂತ್ಕೊಂಡಿದ್ದಾರಲ್ಲ, ಅವರ ಚರಿತ್ರೆಯನ್ನು ನೀವು ಯಾಕೆ ಬಿಡಿಸಲಿಲ್ಲ? ಅದರಲ್ಲೊಬ್ಬ ಗಾಂಪ ಅಂತಿದ್ದಾನಲ್ಲ, ಅವನಿಂದ ಆದದ್ದು. ಮಡಿಲಲ್ಲಿ ಮಲಗಲಿಲ್ಲ, ಒಂದು ನಿಮಿಷ, ಮಡಿಲಲ್ಲಿ ಮಲಗಲಿಲ್ಲ, ಅವರ ಕೈಯನ್ನು ಹಿಡ್ಕೊಂಡು ದೈವ ಮೊದಲಿಗೆ ಮಾಧವಣ್ಣ ಅಂತಿದ್ದಾರೆ ಅಧ್ಯಕ್ಷರು, ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ. ಅದರ ನಂತರ ಗುತ್ತಿನವರು ಕೂತ್ಕೊಂಡಿದ್ರು, ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ. ಪ್ರತಿ ವರ್ಷ ದೈವ ಇದೇ ರೀತಿ ಇರ್ತದೆ, ನಮಗೆ ಯಾವುದೇ ರೀತಿಯಲ್ಲಿ ಕಾಣಲಿಲ್ಲ. ಹರಕೆ ನೀವು ನಾಳೆ ಕೊಡಿ, ನಿಮ್ಮ ಕೈಯನ್ನು ಹಿಡ್ಕೊಂಡು ಹಾಗೆ ಮಾಡಿದರೆ ಮತ್ತೆ ಹೇಳಿ. ಹರಕೆ ಕೊಟ್ಟವರ ಬಗ್ಗೆ ದೈವಕ್ಕೆ ಮನಸ್ಸಿನ ಒಳಗಿಂದ ಪ್ರೀತಿಯಿಂದ ಮಾಡಿದ ಭಾವನೆಯನ್ನು ನಾವು ಮಾತನಾಡುವಂತಿಲ್ಲ. ಇದರ ಮುಂಚೆ ಕೂಡ ಇಲ್ಲಿ ಹೊಸತಾಗಿ ಆಗದಲ್ಲ, ಇದರ ಮುಂಚೆ ಕೂಡ ಆದ ರೀತಿ ಆಗಿದೆ ಅದರಲ್ಲಿ. ಯಾಕೆಂದ್ರೆ ಅವರು ಹರಕೆ ಕೊಟ್ಟದ್ದು, ಆಗ ನೀವು ಹರಕೆ ಕೊಟ್ಟರೆ ಸಹ ನಿಮ್ಮಲ್ಲಿ ಕೂಡ ದೈವ ಪ್ರೀತಿಯಿಂದ ಆ ಥರ ಆಗ್ತದೆ. ಮಡಿಲಲ್ಲಿ ಮಲಗುದಲ್ಲ, ಅದು ಕೈಯನ್ನು ಹಿಡ್ಕೊಂಡು ಜಾರುದು ಕೆಳಗೆ. ಮಡಿಲಲ್ಲಿ ಮಲಗಿದ್ದು ಅಂತ ಹೇಳಿ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಮಡಿಲಲ್ಲಿ ಮಲಗಿದ ವಿಚಾರ ನಾವು ಹೇಳ್ತಾ ಇಲ್ಲ. ದೈವ ಯಾವ ರೀತಿಯಲ್ಲಿ ಒಬ್ಬನೊಟ್ಟಿಗೆ ಇರ್ತದೆ ಅಂತ ನಾವು ಹೇಳಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಮುಖ್ಯವಾಗಿ ಇಲ್ಲಿ ನಡೆದದ್ದೇನೆಂದರೆ, ಹೀಗೆ ಹೇಳಿಕೊಟ್ಟು ಮಾಡಿ ಅಂತ ಹೇಳುವಂಥದ್ದು ಅದು ನಮ್ಮಿಂದ ಆಗುವುದಿಲ್ಲ. ನಾವು ಕೂಡ ಅಲ್ಲಿ ಇದ್ದೆವು ಕೂತ್ಕೊಂಡು, ನಮ್ಮನ್ನು ಗಡಿಗಡಿಗೆ ತಂತ್ರಿ ಅಂತೇಳಿ ಹೇಳ್ತಾರಲ್ಲ, ನಾವು ಸಹ ಅಲ್ಲೇ ಇದ್ದೆವು, ಒಟ್ಟಿಗೆ ಇದ್ದೆವು. ಇದರ ಮೊದಲು ನಾನು ಯಾವ ಸಮಯದಿಂದ ಈ ಕ್ಷೇತ್ರದಲ್ಲಿ ಬಂದಿದ್ದೇನೋ ಅದೇ ರೀತಿ ಉಂಟು ದೈವ. ಯಾರು ಕಟ್ಟಿದ್ರು ಅದೇ ದೈವ ಅದೇ ರೀತಿ ಉಂಟು. ನನಗೆ ಇಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟರೆ ನಾನು ಉಂಟು ಹೇಳೋದಕ್ಕೆ ಉದಾಹರಣೆ ಕೊಡ್ತೇನೆ. ಖಾಲಿ ನಿಮ್ಮ ಪ್ರಶ್ನೆ ಅಂತಾದರೆ ಅಂಥ ಪದ್ಧತಿ ಉಂಟು ಎಂಬ ಉತ್ತರ, ನಿಮ್ಮದು ಇಲ್ಲ ಅಂತ ಸ್ಪಷ್ಟೀಕರಣ ಇದ್ದರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಮಾಹಿತಿಗಳುಂಟು. ಒಂದು ಕ್ಷೇತ್ರದಲ್ಲಿ ಯಾವಾಗಲೂ ನೇಮ ನಡೆಯಬಹುದು, ಕೊಡಿಯೇರಿ ನೇಮ ನಡೀಲಿಕ್ಕಿಲ್ಲ. ಇಲ್ಲಿ ಕೊಡಿಯೇ ಇರಲಿಲ್ಲ ಮೊನ್ನೆ. ಇಲ್ಲಿ ದೈವಕ್ಕೆ ತುಡರ ಬಲಿ ಎಂಬಂಥ ಒಂದು ಕಾರ್ಯಕ್ರಮ ಮಾತ್ರ ಆದದ್ದು, ದೀಪದ ಸೇವೆ ಅಂತ. ವಾರಾಹಿಗೆ ನೇಮ ನಡೆದದ್ದು ಒಂದೇ ಅಂಗಳದಲ್ಲಿ ನಿಮಗೆ ಕಂಡರೂ ಕೂಡ ಅದು 2 ಬೇರೆ ಬೇರೆ ಉಂಟು. ಕೊಡಿಯೇರಿ ಜಾತ್ರೆಯ ವಿಷಯದಲ್ಲಿ ನೀವು ಹೇಳಿದ್ದು ಸತ್ಯ, ಆಗುತ್ತೆ. ನನ್ನ ಕ್ಷೇತ್ರ ಚೇಳಾರ್ಕೊಲೆಯಲ್ಲಿ 3 ಸಲ ಆಗಿದೆ. ಯಾವುದು? ಈವರೆಗೆ ನಡೆದದ್ದು, ನಾನು ಬಂದು ಇಲ್ಲಿಗೆ 4-5 ವರ್ಷ ಆಯಿತು, ಈಗ ನಡೆದದ್ದು ಫಸ್ಟ್. ಆದರೆ ಇನ್ನು ಫೆಬ್ರವರಿಯಲ್ಲಿ ಉಂಟು, ದಯಮಾಡಿ ಎಲ್ಲರೂ ಬರಬೇಕು, ಮಾಡಿಕೊಂಡು ಹೋಗ್ಬೋದು. ಲಿಖಿತವಾಗಿ ಎಲ್ಲಿಯೂ ಶಾಸ್ತ್ರಗಳು ಇಲ್ಲ, ಕೇವಲ ತಮ್ಮಣ್ಣ ಶೆಟ್ಟಿಯ ಕತೆ ಬಿಟ್ಟರೆ ಬೇರೆ ಎಲ್ಲಿಯೂ ಲಿಖಿತವಾಗಿ ಇಲ್ಲ. ಈ ಕ್ಷೇತ್ರದಲ್ಲಿ ಮಾತಾಡಲ್ಲ, ನಾನೊಂದು 2-3 ಕ್ಷೇತ್ರದ ನಿಮಗೆ ವಿಡಿಯೋಗಳನ್ನು ಕೂಡ ಕೊಡ್ತೇವೆ. ದೈವ ಎಣ್ಣೆ ಬುಳ್ಳಿಯ ಸಂದರ್ಭದಲ್ಲಿ ಗಡು ತಗೊಳ್ಳುವ ಸಂದರ್ಭ ಅದೇ ರೀತಿ ಇರ್ತದೆ. ಇನ್ನು ಮುಂದೆ ಬೇಕಾದರೆ ನೀವು ಹೇಳಿದಾಗೆ ನಾವು ದೈವದ ಹತ್ರ ಹೇಳ್ಬೋದು, ಹೀಗೆ ತಗೊಳ್ಬೇಡ ಅಂತ ಹೇಳುವ, ಬೇಕಾದ ನೋಡುವ. ಇಲ್ಲ, ಇದೆಲ್ಲ ಸುಮ್ಮನೆ ಕಟ್ಟುಕತೆಗಳು, ಹಾಗೆ ಆಗುದಿಲ್ಲ. ಹೆಂಗಾಗುತ್ತೆ? ಅಲ್ಲಲ್ಲ, ಅವ್ರು ಹೇಳಿದ ಡೈಲಾಗಿಗೆ ಹೇಳಿದ್ದು ನಾನು, ಒಳಗೆ ಹೋಗಿದ್ರೆ ಧರ್ಮನೇಮ ಆಗಬೇಕು ಅಂತ ಪದ್ಧತಿ ಇಲ್ಲ. ಇವರು ಹೇಳುವ ರಾಜನ್ ದೈವದ ವಿಚಾರ ಇವರು ಹೇಳ್ತಾ ಇರೋದು. ಈ ಗರ್ಭದ ಗುಡಿಯ ಒಳಗೆ ಹೋಗಿದ್ರೆ ಅವರು ಹೇಳಿದ್ದು ಸರಿ,
ಆ ಗರ್ಭಗುಡಿಯ ಒಳಗೆ ಹೋಗಿದ್ರೆ ಅಲ್ಲ, ಅದು ರಾಜನ್ ದೈವದ ಒಟ್ಟಿಗೆ ಉಂಟು ಅಂತ ಬಿಟ್ಟರೆ ರಾಜನ್ ದೈವ ಅಲ್ಲ, ಅದು ಮನೆತನದ ದೈವ. ಇಲ್ಲಿಗ ರಕ್ತೇಶ್ವರಿ ಉಂಟು, ಅದೇ ಮೊನ್ನೆ ಪ್ರಶ್ನೆ ಆದದ್ದು. ಅಲ್ಲಲ್ಲ ಸರ್, ಒಂದು ನಿಮಿಷ ಹೇಳಿಬಿಡ್ತೇನೆ. ಅಲ್ಲಿ ಒಂದು ಕಲ್ಲಲ್ಲಿ ರಕ್ತೇಶ್ವರಿ ಅಂತ ಉಂಟು. ಅವರು ಭಟ್ರನ ವರ್ಗದವರು ಬಂದು ಅದನ್ನು ಪ್ರತಿಷ್ಠೆ ಮಾಡಿದರು, ಮತ್ತು ಅವರು ಬರಲಿಲ್ಲ. ಈಗ ಅದು ನೇಮ ಅಲ್ಲ, ನನಗೊಂದು ಗುಡಿ ಬೇಕು ಕೇಳ್ತಾ ಉಂಟು. ಈಗ ಇಲ್ಲಿ ಜಾಗ ಇಲ್ಲ, ನಾವು ಈಗ ಅದರ ಆಚೆ ಕಟ್ಟಿದರೆ ಈ ಕಂಪೌಂಡ್ ವಾಲ್ ಒಳಗೆ ಅದು ಬರ್ತದೆ ಹೊರತು ಅದು ರಾಜನ್ ದೈವ ಆಗುವುದಿಲ್ಲ. ವಾರಾಹಿ ಪಂಜುರ್ಲಿ ಹೇಳುವುದು ರಾಜನ್ ದೈವ ಅಲ್ಲ, ಖಾಲಿ ಜಾರಂದಾಯ ಮಾತ್ರ ರಾಜನ್ ದೈವ. ಅದಕ್ಕೆ ನೀವು ಹೇಳಿದ ಎಲ್ಲ ಕಟ್ಟಳೆಗಳು, ನೀವು ಹೇಳಿದಂಥ ಒಳಗೆ ಹೊಕ್ಕುವಂಥ ವಿಚಾರಗಳಿರ್ಬೋದು, ಕಡ್ಸಲೆಯನ್ನು ಮುಟ್ಟುವ ವಿಚಾರಗಳಿರ್ಬೋದು, ಎಲ್ಲ ಬರ್ತದೆ. ನಾನು ಸಹ ಅದರಲ್ಲೇ ಇರುವ ಒಂದು ಸ್ವಲ್ಪ ಚೂರು ಗೊತ್ತುಂಟು ಅಷ್ಟೇ ಹೊರತು ಇವರಷ್ಟೆಲ್ಲ ಅಷ್ಟು ತಿಳಿಲಿಲ್ಲ, ಸ್ವಲ್ಪ ಪ್ರಯತ್ನ ಅಷ್ಟೇ ಉಂಟು. ವಾರಾಹಿ ಎಂಬಂತಹ ಹೆಸರಿನ ಬಗ್ಗೆ ಕನ್ಫ್ಯೂಷನಿಗೆ ಮೊದಲು ನನಗೆ ಒಂದು ಉದಾಹರಣೆಗಾಗಿ ನಾನೊಂದು ಕೇಳ್ತೇನೆ. ನಿಮ್ಮಲ್ಲಿ ಯಾರಲ್ಲಾದರೂ ಮನೆಯಲ್ಲಿ ಪಂಜುರ್ಲಿ ಹೆಸರಿನ ಒಟ್ಟಿಗೆ ಬೇರೆ ಒಂದು ಹೆಸರಿರುವ ಪಂಜುರ್ಲಿ ಉಂಟಲ್ವಾ? ನಾನು ಅದು 54 ಎಲ್ಲಿಂದ ಬಂತು ಅಂತ ನಿಮ್ಮ ಹತ್ರ ಕೇಳಿದರೆ ನೀವು ಏನು ಉತ್ತರ ಕೊಡ್ಬೋದು ಅಂತ. ಅಲ್ಲಲ್ಲ, ನನ್ನದೊಂದು ರಿಕ್ವೆಸ್ಟ್ ಸರ್, ನಿಮ್ಮದಕ್ಕೆ ಉತ್ತರ ಕೊಡ್ತೇನೆ. ನಿಮ್ಮದಕ್ಕೆ ಉತ್ತರ ಕೊಡೋ ಮೊದಲು ವರ್ತೆ ಅಂತ ಪಂಜುರ್ಲಿ ಉಂಟು ಅಂತ ಹೇಳ್ತಾರೆ. 1900 ಹೇಳ್ತೇನೆ ಒಂದು ನಿಮಿಷ ಹೇಳ್ತೇನೆ. 1980ರಲ್ಲಿ ಕದ್ರಿ ದೇವಸ್ಥಾನದ ಬ್ರಹ್ಮಕಲಶದ ಆಮಂತ್ರಣ ಪತ್ರಿಕೆಯನ್ನು ನಿಮಗೆ ನಾವೀಗ ಕೊಡ್ತೇವೆ. ಒಂದು ನಿಮಿಷ ಕೊಡ್ತೇವೆ. ವಾರಾಹಿ ಪಂಜುರ್ಲಿ ಪ್ರತಿಷ್ಠೆ ಮೀನಾ ಲಗ್ನದಲ್ಲಿ ಅಂತ ಉಂಟು. ಯಾವುದು? ನಾನು ಮಾಡಿದ್ದಲ್ಲ, 200 ವರ್ಷದ ಮೊದಲು ಮಾಡಿದ್ದನ್ನು ನಾನು ಹೇಗೆ ಹುಡುಕ್ಲಿ ಅಣ್ಣ? ನಿಮ್ಮ ಹತ್ರ ಒಂದು ಪ್ರಶ್ನೆ. ಒಂದು ಸರ್, ಅದು ಭಟ್ರ ಪಂಜುರ್ಲಿ ಸಂಸ್ಕೃತ ಮಾತನಾಡ್ತಿತ್ತ ಏನ ಸರ್? ನನಗೆ ಗೊತ್ತಿಲ್ಲ. ಅದು ಬ್ರಾಹ್ಮಣರದ್ದು ಪಂಜುರ್ಲಿ ಒಬ್ಬಳು. ಸರಿ, ಈ ಪ್ರಶ್ನೆಯನ್ನು ನಾವು ನಾಡ್ದು ಏಪ್ರಿಲ್ 21, 22ಕ್ಕೆ ನೇಮ ಮಾಡ್ತಿದ್ದೇವೆ. ನಿಮ್ಮ ನಂಬರನ್ನು ತಗೊಳ್ತೇವೆ, ನೀವು ದೈವದ ಹತ್ರವೇ ಕೇಳಬೇಕು. ತಪ್ಪಲ್ಲ, ನಮಗೆ ಗೊತ್ತಿಲ್ಲ ಸರ್. ಹೆಸರು ಇಟ್ಟದ್ದು ನಾನಲ್ಲ, ನನ್ನ ಸಮಿತಿ ಅಲ್ಲ, ಇಲ್ಲಿರುವ ಯಾವ ವ್ಯಕ್ತಿಗಳು ಅಲ್ಲ. ಈ ಕ್ಷೇತ್ರಕ್ಕೆ ಬರುವಾಗಲೇ ಆ ಬೋರ್ಡ್ ಉಂಟು, ವಾರಾಹಿ ಪಂಜುರ್ಲಿ. ಚರಿತ್ರೆಯಲ್ಲಿ ಮೊದಲಿಂದ ಬ್ರಾಹ್ಮಣರು ನಂಬಿಕೊಂಡು ಬಂದ ವಾರಾಹಿ ಪಂಜುರ್ಲಿ ಅಂತ ಉಂಟು. ಎಸ್, ಇಲ್ಲಿಯ ಚರಿತ್ರೆಯಲ್ಲಿ ಉಂಟು. ಇಲ್ಲ, ಸ್ಪಷ್ಟೀಕರಣ ಅಲ್ಲ, ಇಲ್ಲಿಯ ಚರಿತ್ರೆಯ ಬಗ್ಗೆ ಕೇಳಿದಾಗ ಅದು ನಮ್ಮದು ವಾರಾಹಿ ಪಂಜುರ್ಲಿ. ನೀವು ಹೇಳಿದಂಥ ವಿಚಾರದಲ್ಲಿ ನಾವು ಈ ನೇಮಕ್ಕೆ ಬೋರ್ಡ್ ಎಲ್ಲ ಮಾಡಿತ್ತು, ಚಿತ್ರೀಕರಣ ಮಾಡಬಾರ್ದು ಅಂತೇಳಿ ಎಲ್ಲ ವಿಷಯ ನಡೆದು ಹೋಗಿತ್ತು. ಆದರೆ ಟಿ ವಿ ಮಾಧ್ಯಮದವರನ್ನು ತಡೆಯುವುದು ಹೇಗೆ? ನಮ್ಮದೇ ಕೆಲವು ಸ್ನೇಹಿತರು ಇರೋದು. ಅಲ್ಲಲ್ಲ, ಒಂದು ನಿಮಿಷ ಹೇಳ್ತೇನೆ, ಒಂದು ನಿಮಿಷ, ನಾನು ಇದಕ್ಕೆ ಉತ್ತರ ಕೊಡ್ತೇನೆ. ತಡೆಯುವುದಲ್ಲ ನೀವು, ಅಲ್ಲ ಸರ್, ನನ್ನದೊಂದು ಉತ್ತರಕ್ಕೆ ನಿಮ್ಮದಕ್ಕೆ ಒಂದು ಉತ್ತರ ಕೊಟ್ಟು ಬಿಡ್ತೇನೆ. ಅದರ ಪ್ರಕ್ರಿಯೆಯಲ್ಲಿ ನಾವು ಮುಂದುವರಿಸ್ತೇವೆ, ಇಲ್ಲ ಹೇಳುವುದಿಲ್ಲ. ಈಗ ನಾವು ಅದನ್ನೇ ಮಾತನಾಡ್ತಾ ಇದ್ದೆವು. ಟಿ ವಿ ಈಗ ನಮಗೆ ಇದು ಅಂತಲ್ಲ, ಬ್ರಹ್ಮಕಲಶದವರು ಸಹ ಹೇಳಿದರು, ಇದನ್ನೆಲ್ಲ ನಿಲ್ಲಿಸಿಬಿಟ್ರೆ ಲೈವು, ಫೋಟೋ, ಬ್ರಹ್ಮಕಲಶ, ನಾಗಮಂಡಲ, ಧರ್ಮನೇಮ ಎಲ್ಲದರಲ್ಲಿಯೂ ನಿಲ್ಲಿಸಿಬಿಟ್ರೆ ನಿಜವಾಗಿ ಯಾವುದೇ ರೀತಿಯ ಇರುವುದಿಲ್ಲ, ಎಲ್ಲ ಶಾಂತಿ ಆಗ್ತದೆ. ಆದರೆ ಕೆಲವೊಂದು ಸಲ ಎಂತ ಆಗ್ತದೆ ಹೇಳಿದರೆ, ಅವರು ಮಾಡ್ತಾರೆ, ಅವರು ನಿಲ್ಲಿಸ್ತಿಲ್ಲ, ಇವರು ನಿಲ್ಲಿಸ್ತಾರೆ ಎಂಬ ಗೊಂದಲಗಳು ಭಕ್ತರಲ್ಲಿ ಬರುವ ಕಾರಣ ಈಗ ಈ ವಿಚಾರ ಇಲ್ಲಿವರೆಗೆ ಬಂದಿರಲಿಲ್ಲ. ನಮ್ಮಲ್ಲಿ ಅಂಥ ಒಂದು ನಮ್ಮದೇ ಕೆಲವರು ಫೋಟೋ ತೆಗಿತಿದ್ರು ಬಿಟ್ಟರೆ ಅದರದ್ದು ಇರಲಿಲ್ಲ ಇಷ್ಟವರೆಗೆ. ವಿಡಿಯೋ ಅಂತೇಳಿ ಇಡೀ ದಿನ ಮಾಡ್ತಾ ಕೂತ್ಕೊಳ್ತಿರಲಿಲ್ಲ. ಮಾಡ್ಬೋದು ಅಲ್ಲ, ನಿಮ್ಮ ಒಂದು ಸಲಹೆಯನ್ನು ಖಂಡಿತವಾಗಿ ಆಡಳಿತ ಮಂಡಳಿಯವರ ಹತ್ರ ನಾವು ಏನು ಕೂತು ಮಾತನಾಡ್ಬೋದು. ಇನ್ನು ಮುಂದಿನ ಕಾಲದಲ್ಲಿ ಇಲ್ಲಿ ಅಂತಲ್ಲ, ಎಲ್ಲ ಕಡೆಯಲ್ಲಿ ಟಿ ವಿ ಮಾಧ್ಯಮ ಲೈವ್ ಕೊಡೋದನ್ನು ನಿಲ್ಲಿಸಿದರೆ, ಅಥವಾ ಯಾರೇ ಇರಲಿ ಅವನವನ ಪರ್ಸನಲ್ ಮೊಬೈಲಿಂದ ತೆಗೆದ್ರು ನಿಲ್ಲಿಸಿದರೆ ಸುಮಾರು ಸಮಸ್ಯೆಗಳು ಬಗೆಹರಿಸಬಹುದು, ಭಕ್ತಿ ತುಂಬ ಜಾಗೃತ ಆಗಬಹುದು ಅಂತ ನನ್ನದು ಸಹ ಭಾವನೆ. ಅದಕ್ಕೆ ಸಮ್ಮತ ಉಂಟು. ಎಲ್ಲರೂ ಸೇರಿದರೆ ತಪ್ಪಾಗುವುದಿಲ್ಲ, ಸತ್ಯ, ಎಲ್ಲರೂ ಸೇರಿದರೆ ತಪ್ಪಾಗುವುದಿಲ್ಲ ಸರ್. ಇಲ್ಲಿ ಏನಾಯ್ತು ಹೇಳ್ತೇನೆ, 76ರಲ್ಲಿ ತುಳುನಾಡ ಸೇರಿ ಅಂತ ಅಲ್ಲಲ್ಲ ಬಂತು, ಒಬ್ಬೊಬ್ಬರು ಸ್ಪಷ್ಟೀಕರಣ ಕೊಡೋದು, ನಾನಲ್ಲ. ಆದರೆ ನಾನೀಗ ಕರಿಬೋದು ಸರ್ ಎಲ್ಲರನ್ನು, ಎಲ್ಲ ದೇವಸ್ಥಾನದವರು ಸೇರುವುದಿಲ್ಲ. ಸೇರಬೇಕಂದ್ರೆ ಸರಕಾರದ ವತಿಯಿಂದ ಬಂದರೆ ಸೇರ್ಬೋದು. ಅಲ್ಲ, ಈಗ ಇಲ್ಲಿಗೆ ಸರ್, ಇಲ್ಲಿಗೀಗ ಎಲ್ಲ ದೇವಸ್ಥಾನದವರನ್ನು ಹೇಳಿಕೆ ಕೊಟ್ಟಿದ್ದೇವೆ, ಯಾರು ಬರಲಿಲ್ಲ
ಸತ್ಯ, ಅದು ಸತ್ಯ. ನೋಡಿ, ನಮಗೆ ಚಿತ್ರೀಕರಣ ಬೇಡ ಹೇಳ್ತಾರೆ, ನಾಳೆಯಿಂದ ಒಂದು ಕಡೆಯಲ್ಲಿ ನಾಡದಿಂದ ನೇಮ ನಡೀತದೆ, ಅಲ್ಲಿಂದ ಲೈವ್ ಶುರು ಆಗ್ತದೆ. ಅಲ್ಲ, ನಾನು ಹೇಳುದು ನಾವು ಸೇರ್ಬೋದು. ನೀವು ಹೇಳಿದ ಹಾಗೆ ಒಂದು ನಾವು ನಮ್ಮ ಕ್ಷೇತ್ರದಿಂದ ನಾವು ಮೀಟಿಂಗ್ ಕರೆದು ಸೇರ್ಬೋದು, ಚಿತ್ರೀಕರಣ ನಮ್ಮಲ್ಲಿ ನಿಲ್ಲಿಸುವ. ಅಥವಾ ಇದೇ ರೀತಿ, ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದರ ಮೊದಲು ನಾನು ಆ ಹೆಸರು ತೆಗೆಯುವುದು ಬೇಡ ಅಂತಿತ್ತು. ತಮ್ಮಣ್ಣ ಶೆಟ್ಟರು ನಾವು 20 ವರ್ಷದ ಮೊದಲು ಒಳ್ಳೆಯ ಆತ್ಮೀಯರಾಗಿತ್ತು. ಅವರ ವಿಚಾರಗಳು ಕೆಲವೊಂದು ಹೌದು ಅಂತ ಕಾಣ್ತಾ ಇತ್ತು. ತೋಡ್ದ ನೀರು ಗುಡ್ಡೆದ ಪುರ್ಪ ಅಂತ ಏನೋ ಒಂದು ಸುಧಾರಣೆ ತರ್ತಾರೆ ಅಂತ ಎಣಿಸಿತ್ತು. ಈಗ ಈ ಕ್ಷೇತ್ರವನ್ನು ತಗೊಳ್ಳಿ, ಎಲ್ಲಿಂದ ತರುವುದು ನೀರನ್ನು? ಎಲ್ಲಿಂದ ಕಾಟು ಪುಷ್ಪ ಗುಡ್ಡೆಯ ಪುಷ್ಪವನ್ನು ತರಬೇಕು? ಒಂದು ಸುಧಾರಣೆ, ಇಲ್ಲಿಯೇ ಬದಿಯಲ್ಲಿ ಕೇಪುಳ ಗಿಡವನ್ನು ನಡುವಂಥ ಸುಧಾರಣೆ, ಅಥವಾ ಬಾವಿಯ ನೀರು ತೋಡಿನಾಗೆ ಹರಿಯುವಂಥ ಇಂಥದ್ದು ಮಾಡ್ತಾರೆ ಅಂತ ಎಣಿಸಿದ್ದು. ಇವರ ಪ್ರಚಾರ ಹೋದರು. ದೈವಾರಾಧನೆ ಕಟ್ಟುಗಳಲ್ಲಿ ಸಿಕ್ಕುವಂಥ ವಸ್ತುಗಳು ಈಗಿನ ಕಾಲದಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ಎಲ್ಲ ಟೀಮಿನವರು ಸೇರಿ ಅದನ್ನು ಸರಿ ಮಾಡ್ತಾರೆ ಅಂತ ಹೋರಾಟವನ್ನು ಮಾಡಿದರೆ ನಮ್ಮ ಸಮಿತಿ ಅದರ ಎದುರು ನಿಲ್ತದೆ. ಇಲ್ಲ 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 ಅಲ್ಲಲ್ಲ, ನಾವು ಫೋನ್ ಮಾಡಿದ್ದೇವೆ, ನಾವು ಅಲ್ಲಿ ಫೋನ್ ಮಾಡಿದ್ದೇವೆ, ಇಲ್ಲ 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 ಇಲ್ಲ, ಒಂದು 10 ಮಂದಿ ನಾವು ಹೋಗ್ತೇವೆ, ನಾವು ರೆಡಿ ಇದ್ದೇವೆ. ಮೀಡಿಯಾದಲ್ಲಿ ಕೂತ್ಕೊಂಡು ನಮಗೆ ಬಕೆಟ್ ಗಿಕೆಟ್ ಅಂತ ಮಾತನಾಡುವ ವ್ಯಕ್ತಿ ದೈವಾರಾಧನೆಯನ್ನು ಹೊಗಳುವ ದಾಟಿ ಅವನ ವ್ಯಕ್ತಿತ್ವದಲ್ಲಿ ಕಾಣ್ತದೆ. ಒಂದು ದೈವಾರಾಧನೆಯನ್ನು ನಿಜವಾಗಿ ಜೀವನದಲ್ಲಿ ಆಧಾರಣೆ ಮಾಡಿದಾನೆಂತಾದರೆ ಅವನ ಮನೆತನದ ದೈವದ ಎದುರು ನಾನು ಬರ್ತೇನೆ, ನೀವು ನನ್ನ ಕರ್ಕೊಂಡು ಹೋಗಬೇಕು. ಅಲ್ಲಿ ಚಿನ್ನ ಕದ್ದ ಕೇಸ್ ಇನ್ನೂ ಬಾಕಿ ಉಂಟು. ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದರು, ನೀವು ಇಲ್ಲಿ ಬನ್ನಿ ಅಂತ ಹೇಳಿದರು. ಯಾಕೆ ಹೇಳ್ತಾರೆ? ಕೊಂಡಾನ ಕ್ಷೇತ್ರ, ನಾನು ಕ್ಷೇತ್ರದ ಹೆಸರು ತೆಗಿತೇನೆ, ಚಿನ್ನದ ಕೇಸು ಬಾಕಿ ಉಂಟು. ಅವರ ಮನೆತನದ ಷಣ್ಮುಖ ದೇವಸ್ಥಾನ, ನೀವು ಮೀಡಿಯಾದವರು ಬರ್ತೀರಿ ಅಂತ ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಹೇಳಿದರು ಇಡೆಗು ಬಲೆ, ನೆಲ ಮುಟ್ಟುದು ಪಾತ್ರೆಯಲ್ಲಿ ಹೇಳಿದರು. ಒಂದು ದೈವಸ್ಥಾನದ ಚಿನ್ನವನ್ನು ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ. ನೀವು ಏನು ಬೇಕಾದ್ರೆ ಹೇಳಿ, ನಾನು ಬಕೆಟ್ ಹಿಡ್ದಾನೆ ಹೇಳಿದಕ್ಕೆ ರೆಡಿ ಇಲ್ಲ. ಒಂದು ದೈವದ ಚಿಂತನೆ ಮಾಡ್ತಾನಂತಾದರೆ ದೈವಕ್ಕೆ ತಪ್ಪು ಬೈಲೇಬಾರ್ದು. ದೇವರನ್ನು ಆರಾಧನೆ ಮಾಡ್ತಾನಂತಾದರೆ ದೇವರಿಗೆ ಬೈಲೇಬಾರ್ದು. ಅದು ನಮ್ಮ ನಾಲಿಗೆಯಲ್ಲಿ ಬರಬಾರ್ದು. ಬಂತು ಅಂತಾದರೆ ಆಡಂಬರ ನಾಟಕ ಅಂತ ಹೇಳ್ತೇನೆ ನಾನು. ಎಂಜಾಯ್ ಅನ್ಬಾರ ನಿಗಳು. ನೀವು ಹೇಳ್ಬೋದು ಸೋಷಿಯಲ್ ಮೀಡಿಯಾ ಅಂತ, ಅಲ್ಲಿ ಉಳಿದದು ಓದುದಿಲ್ವ ನೀವು? ಬಾಂಬೆ ಲಿಸ್ಟ್ ಹಿಡಿಸಿದ ಕೆಳಗೆ ಓದಿ ಸರ್. ಅಲ್ಲಲ್ಲ, ನೀವು ಹೇಳಿದಕ್ಕೆ ಹೇಳುದು. ನೀವು ಟಿ ವಿ ಮಾಧ್ಯಮ ಹೇಳಿದ ಮೇಲೆ ನೀವು ಟಿ ವಿ ಮಾಧ್ಯಮಕ್ಕೆ ಎಗೇನ್ಸ್ಟ್ ಹೋಗುದಿಲ್ಲ, ಅದು ವೃತ್ತಿ ಧರ್ಮ ಅಂತ ಹೇಳ್ತೇವೆ.